ಕನ್ನಡದ ಖ್ಯಾತ ನಟಿಗೆ ಕಾಮ ಕೀಟಲೆ ಮಾಡಿದ್ನ ಉದ್ಯಮಿ ಬಿಗ್ ಬಾಸ್ ಸೀಸನ್ 5ರ ಸ್ಪರ್ಧಿಯಾಗಿರುವಂತಹ ಆ ಖ್ಯಾತ ನಟಿಗೆ ಕಿರುಕುಳವನ್ನ ಕೊಡಲಾಗಿದೆ. ಖ್ಯಾತ ನಟಿ ಜೊತೆಗೆ ಕಾಮದಾಟಕ್ಕೆ ಮುಂದಾಗಿದ್ದಂತಹ ಈ ಉದ್ಯಮಿ ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನಂತೆ. ಉದ್ಯಮಿ ಈ AVR ಗ್ರೂಪ್ ಉದ್ಯಮಿ ಅರವಿಂದ ವೆಂಕಟೇಶ ರೆಡ್ಡಿ ಅರೆಸ್ಟ್ ಆಗಿದ್ದಾನೆ. ಎಸಿಪಿ ಚಂದನ್ ಮತ್ತು ಸುಬ್ರಹ್ಮಣಿ ತಂಡದಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಆರೋಪಿಯನ್ನ ಲಾಕ್ ಮಾಡಿದ್ದಾರೆ. ಇವತ್ತು ಬೆಳಗಿನ ಜಾವ KIAL ವಿಮಾನ ನಿಲ್ದಾಣದಲ್ಲಿ ಆರೋಪಿಯ ಬಂಧನ ಆಗಿದೆ. ಆರೋಪಿ ಬಂಧನಕ್ಕೆ ಲುಕೌಟ್ ನೋಟಿಸ್ ಅನ್ನು ಕೂಡ ಪೊಲೀಸ್ನವರು ಜಾರಿ ಮಾಡಿದ್ರು. ಲೈಂಗಿಕ ಕಿರುಕುಳ ಸಂಬಂಧ RR ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. 5 ದಿನದ ಹಿಂದೆ ಗೋವಿಂದರಾಜನಗರಕ್ಕೆ ಈ ಒಂದು ಕೇಸ್ ಅನ್ನ ವರ್ಗಾವಣೆ ಮಾಡಲಾಗಿತ್ತು. ಮೊದಲಿಗೆ ಪರಿಚಯ, ಪ್ರೀತಿ, ಕಾಳಜಿ ಎಲ್ಲವನ್ನ ಕೂಡ ತೋರಿಸಿದ್ದಾನೆ. ಆ ನಂತರ ಆಕೆಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಆಕೆಯನ್ನ ಹಿಂಬಾಲಿಸೋದು, ಕರೆ ಮಾಡಿ ಬೆದರಿಕೆ ಹಾಕೋದು, ಮೀಟ್ ಮಾಡೋದಕ್ಕೆ ಹೇಳೋದು, ಮನೆ ಹತ್ರ ಹುಡುಗರನ್ನ ಕಳಿಸೋದು, ಈ ರೀತಿಯಾಗಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಆ ನಟಿ ಇದೀಗ ಪೊಲೀಸರ ಮೊರೆ ಹೋಗಿದ್ದಾರೆ. ದೂರನ್ನ ಕೂಡ ದಾಖಲು ಮಾಡಿಸಿದ್ದಾರೆ. ಈತನ ಮಾನಸಿಕ ಸ್ಥಿಮಿತತೆಯನ್ನ ಕಳೆದುಕೊಂಡ ನಂತರ ಆಕೆಗೆ ಕಿರುಕುಳವನ್ನ ಕೊಡ್ತಾ ಇದ್ನಂತೆ. ಪದೇ ಈತನ ಸಹವಾಸ ಬೇಡವೇ ಬೇಡ ಅಂತ ಹೇಳಿ ಆಕೆ ದೂರ ಇದ್ರೂ ಕೂಡ ಕಾಲ್ ಮಾಡೋದು, ಬೆದರಿಕೆ ಹಾಕೋದು, ನಿನ್ನನ್ನ ನೆಮ್ಮದಿಯಾಗಿ ಇರೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಬೆದರಿಕೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ನಂತೆ ಅರವಿಂದ ವೆಂಕಟೇಶ ರೆಡ್ಡಿ. ಈ ರೀತಿಯಾಗಿ FIR ನಲ್ಲಿ ಆಕೆ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ. ಮತ್ತೆ ಆ ನಟಿಯ ತಮ್ಮ ಮತ್ತೆ ಪೇರೆಂಟ್ಸ್ಗೂ ಕೂಡ ಮಾನಸಿಕವಾಗಿ ಕಿರುಕುಳವನ್ನ ಕೊಟ್ಟಿದ್ದಾರೆ. ಮನೆ ಹತ್ರ ಹೋಗೋದು, ಹಣ ಕೇಳೋದು, ಹಣ ಕೊಡಿ ಅಂತ ಹೇಳಿ ಹಣವನ್ನ ಕೇಳೋದು, ಮತ್ತೆ ಈತನ ಒಂದೊಂದು ನಡವಳಿಕೆಯನ್ನ ಅರಿತಂತಹ ಆ ನಟಿ ಈತನ ಸಹವಾಸ ಬೇಡವೇ ಬೇಡ ಅಂತ ಹೇಳಿ ದೂರ ಇರೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಪಟ್ಟರೂ ಕೂಡ ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾ ಇರ್ಲಿಲ್ವಂತೆ ಈ ಉದ್ಯಮಿ. ಮತ್ತೆ 100 ಮಾತ್ರೆಗಳನ್ನ ಸೇವನೆ ಮಾಡಿ ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನ ಪಟ್ಟಿದ್ರಂತೆ ಆ ನಟಿ. ಈತನ ಅಸಲಿಯತ್ತು ಬಯಲಾಗ್ತಾ ಇದ್ದಂತೆ ಖ್ಯಾತ ನಟಿ ದೂರ ಆಗಿದ್ರು. ಆದ್ರೆ ಈ ನಟಿ ಎಲ್ಲಿಗೆ ಹೋದ್ರು ಬೆನ್ನಟ್ಟಿ ಬರ್ತಾ ಇದ್ನಂತೆ ಉದ್ಯಮಿ. ಕೊಲೆ ಮಾಡ್ತೀನಿ, ಬಾ ನೀನು ಅಂತೆಲ್ಲ ಬೆದರಿಕೆಯನ್ನ ಹಾಕ್ತಾ ಇದ್ನಂತೆ. ಉದ್ಯಮಿಯ ಕಾಮದಾಸೆ ಕಿರುಕುಳಕ್ಕೆ ಬೇಸತ್ತು ಹೋಗಿದ್ರು ಕನ್ನಡದ ನಟಿ. JP ನಗರದ ನಿವಾಸಕ್ಕೆ ಬರ್ತೀನಿ ಅಂತ ಹೇಳಿ ಕರೆ ಮಾಡಿ ಬೆದರಿಕೆಯನ್ನ ಹಾಕಿದ್ದಂತಹ ಆತ ಮಾನಸಿಕ ದೈಹಿಕ ಕಿರುಕುಳವನ್ನ ತಾಳಲಾರದೆ ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. 100ಕ್ಕೂ ಹೆಚ್ಚು ಮಾತ್ರೆಗಳನ್ನ ನುಂಗಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ರಂತೆ ನಟಿ. ಪರಿಚಯ, ಪ್ರೀತಿ, ಕಾಳಜಿ ಮಾಡ್ತಾ ಇದ್ದವನು ಕೊನೆಗೆ ಮಾಡಿದ್ದೇನು? ಉದ್ಯಮಿಯ ಅಸಲಿಯತ್ತು ಬಯಲಾಗ್ತಾ ಇದ್ದಂತೆ ಈತನ ಸವಾಸ ಬೇಡ ಅಂತ ದೂರ ಆಗಿದ್ದಾರೆ. ಆದ್ರೆ ನಟಿ ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು ಬೆನ್ನತ್ತಾ ಇದ್ನಂತೆ. ಕೊಲೆ ಮಾಡ್ತೀನಿ, ಬಾ ನೀನು ಅಂತೆಲ್ಲ ಹೇಳಿ ಬೆದರಿಕೆಯನ್ನ ಹಾಕಿದ್ದಾನೆ. ಉದ್ಯಮಿಯ ಕಾಮದಾಸಿಯ ಕಿರುಕುಳಕ್ಕೆ ಬೇಸತ್ತು ಹೋಗಿದ್ದಾರೆ ಕನ್ನಡದ ನಟಿ. JP ನಗರದ ನಿವಾಸಕ್ಕೆ ಬರ್ತೀನಿ ಕರೆ ಮಾಡಿ ಬೆದರಿಕೆಯನ್ನ ಹಾಕಿದ್ದಾರೆ. ಮಾನಸಿಕ ದೈಹಿಕ ಕಿರುಕುಳವನ್ನ ತಾಳಲಾರದೆ ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. 100ಕ್ಕೂ ಹೆಚ್ಚು ಮಾತ್ರೆಗಳನ್ನ ನುಂಗಿ ಆತ್ಮಹತ್ಯೆ ಪ್ರಯತ್ನವನ್ನ ಕೂಡ ಪಟ್ಟಿದ್ದಾರೆ. ಹಾಗಾದ್ರೂ ಕೂಡ ಬಿಟ್ಟಿಲ್ಲ. ಮತ್ತೆ ಈ ಆಸ್ಪತ್ರೆಯಲ್ಲಿ ಇದ್ದಾಗ್ಲೇ ಇನ್ಮೇಲೆ ನೀನ್ ಸಹವಾಸ ಬೇಡ ಅಂತ ಕೂಡ ಹೇಳಿದ್ರಂತೆ ನಟಿ. ರೊಚ್ಚಿಗೆದ್ದ ಆತ ನಟಿಯನ್ನ ಅರೆಬೆತ್ತಲೆ ಮಾಡಿ ಶೀಲದ ಬಗ್ಗೆ ಮಾತನಾಡಿದ್ನಂತೆ. ಯಾರ್ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ಯಾ, ಹಾಗೆ ಹೀಗೆ ಅಂತ ಹೇಳಿ ಆಸ್ಪತ್ರೆ ಬೆಡ್ ಮೇಲೆ ಮಲ್ಕೊಂಡಿದ್ದಾಗಲೇ ಆಕೆಗೆ ಕಿರುಕುಳವನ್ನ ಕೊಟ್ಟಿದ್ದಂತೆ. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ ಬಳಿಕ ಸೈಲೆಂಟ್ ಆಗಿದ್ದಂತೆ ಈತ. ಸೈಲೆಂಟ್ ಆಗಿ ಸ್ವಲ್ಪ ದಿನ ಇದ್ದು ಮತ್ತೆ ಪದೇ ಕಿರುಕುಳವನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿ ಇದೀಗ ಆಕೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ದೂರು ಕೊಡೋದು ಅಲ್ಲದೆ ಮಹಿಳಾ ಆಯೋಗಕ್ಕೂ ಕೂಡ ಆಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ಕಂಪ್ಲೇಂಟ್ ಎಲ್ಲ ಆಗಿ ಅದಾದ ನಂತರ 1 ವರ್ಷಗಳ ಕಾಲ ಸಮಯವನ್ನ
ತೆಗೆದುಕೊಂಡು ಮತ್ತೆ ಆಕೆಗೆ ಕಿರುಕುಳವನ್ನು ಕೊಟ್ಟಿದ್ದಾನೆ. ನೀನು ಸಹವಾಸಕ್ಕೆ ಬರೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ನೀನು ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ,